ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾನು ಯಾವ ಪ್ರಚಾರ ಮಾಡಿದೆ ಸುಮ್ಮನೆ ಇಲ್ಲಿ ಒಂದು ಕಾರ್ಯಕ್ರಮ ಕೊಟ್ಬಿಟ್ಟಿದ್ದೀನಿ. ಟಿ ದಾಸರಲ್ಲಿ ನನಗೆ ಯಾವಾಗಲೂ ನನ್ನ ತವ್ರ ಮನೆ ಇರ್ತದೆ, ನನ್ನ ತಾಯಿ ಮನೆ ತರ. ಯಾಕಂದರೆ ನನಗೆ ಶಕ್ತಿ ತುಂಬಿದ್ದೆ ದಾಸರಳ್ಳಿ ಕ್ಷೇತ್ರ. ದಾಸರಳ್ಳಿ ಕ್ಷೇತ್ರದ ಕಡೆ 2 ವರ್ಷ ಇಡೀ ಕರ್ನಾಟಕ ಮೂಲೆ ಮೂಲೆಯಲ್ಲಿ ಓಡಾಡಿದ್ದೀನಿ. ಇನ್ನು 1 ವರ್ಷ ನಾನು ಬೆಂಗಳೂರಿನ ಹೆಣ್ಮಕ್ಳಿಗೆ, ತಾಯಂದಿರಿಗೆ ಜಾಸ್ತಿ ಸಮಯ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ನಾನು ಬೆಂಗಳೂರು ಹೆಚ್ಚು ಓಡಾಡದೆ ಇಲ್ಲ, ಇಡೀ ಕರ್ನಾಟಕ ಓಡಾಡಿದೆ. ಯಾಕಂದರೆ 2 ವರ್ಷ ಆಯೋಗದ ಅಧ್ಯಕ್ಷೆ 25 ದಿವಸ, ಒಂದು ತಿಂಗಳಲ್ಲಿ 25 ದಿವಸ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಎಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಬೇಕು, ಆ ತಾಯಂದಿರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವಳ ರಕ್ಷಣೆ ಇರ್ಬೋದು, ಎಲ್ಲಿ ಅವಳಿಗೆ ಸಮಸ್ಯೆಗಳಿದೆ, ಎಲ್ಲಿ ಅವಳ ಹಕ್ಕುಗಳು ಅವಳಿಗೆ ಸಿಗ್ತಾ ಇಲ್ಲ, ಅಲ್ಲೆಲ್ಲ ಆಯೋಗದ ಅಧ್ಯಕ್ಷೆ ಅವರಿಗೆ ಸಹಕಾರಿಯಾಗಿ ನಿಂತ್ಕೋಬಹುದು. ಹಾಗಾಗಿ ಇಡೀ ಕರ್ನಾಟಕ 2 ವರ್ಷ ಓಡಾಡಿದ್ವಿ. ಇನ್ನೊಂದು ವರ್ಷ ಇಡೀ ಬೆಂಗಳೂರು ಓಡಾಡ್ತಾ ನಿಮ್ಮೆಲ್ಲರ ಶಕ್ತಿಯಾಗಿ, ನಿಮ್ಮೆಲ್ಲರ ಧ್ವನಿಯಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಇವತ್ತು ನಮ್ಮ ಸಹೋದರ ಫೈರೋಜ್ ಖಾನ್ ಇವತ್ತು ನಮ್ಮ ದಾಸರಳ್ಳಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿ, ನಾವು ಮಹಿಳಾ ಸ್ಪಂದನ ಕಾರ್ಯಕ್ರಮ ನಾನು ಮಾಡಲೇ ಇಲ್ಲ ನಮ್ಮ ದಾಸರಳ್ಳಿ. ಇವತ್ತು ಆಕ್ಚುಲಿ ಇದು ಸ್ವಲ್ಪ ಪ್ರಚಾರ ಮಾಡಿದ್ರೆ ಇನ್ನೂ ಬಹಳಷ್ಟು ಜನ ಹೆಣ್ಮಕ್ಳು, ಯಾಕಂದ್ರೆ ಇಲ್ಲೆಲ್ಲ ನಮ್ಮ ದಲಿತ ಸಮುದಾಯದ ಮನೆಗಳು ಜಾಸ್ತಿ ಇರೋದ್ರಿಂದ ಅವರು ಸಹ ಇಲ್ಲಿ ಬರಬೇಕಾಗಿತ್ತು. ಆದರೆ ನಾನು ನಿನ್ನೆ ಮಂಡ್ಯದಿಂದ ಬಂದೆ, ಚಿಕ್ಕಮಗಳೂರಿಂದ ಬಂದೆ, ಹಾಗಾಗಿ ನನಗೂ ಇನ್ವಾಲ್ವ್ ಆಗಲಿಕ್ಕೆ ಟೈಮ್ ಸಿಗಲಿಲ್ಲ. ಆದರೂ ನೀವು ಇಷ್ಟು ಜನ ಬಂದಿದ್ದೀರಾ ಅನ್ನೋದು ನನಗೆ ತುಂಬ ಖುಷಿ ಇದೆ. ನೀವು ಇಲ್ಲಿ ಎಷ್ಟು ಜನ ಬಂದಿದ್ದೀರಾ ಅಷ್ಟು ಜನರು ಏನು ಗೊತ್ತಾ, ನೀವು ಸಮಸ್ಯೆಗಳನ್ನು ಸಹ ಯಾವುದನ್ನ ನೀವು ಕೇಳಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಜಮೀನು,